ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೆ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತೀನಿ. ಚಿಕ್ಕ ಮಕ್ಕಳು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇವತ್ತಿನ ವಿಡಿಯೋ ನೋಡಬೇಡಿ, ಯಾಕೆಂದರೆ ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು. ಸ್ನೇಹಿತರೆ, ಇದೇ ವಿಡಿಯೋನ ಪೇರೆಂಟ್ಸ್ಗಳು ನೋಡ್ತಾ ಇದ್ದರೆ ನೀವು ಈ ವಿಡಿಯೋ ನೋಡಿದ ನಂತರ ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಮಕ್ಕಳಿರುವಂಥ ಮನೆಯಲ್ಲಿ ಕೆಲವೊಂದು ಮಕ್ಕಳಿರ್ತಾರೆ. ಆ ಮಕ್ಕಳು ಕೆಲವೊಂದು ಕಾರಣಗಳಿಂದ ತನ್ನ ತಂದೆ ತಾಯಿಯ ಮನಸ್ಸನ್ನ ಗೆದ್ದಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಯರು ಬೇರೆ ಮಕ್ಕಳಿಗಿಂತ ಹೆಚ್ಚಾಗಿ ಆ ಮಗುವನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಇವರು ಬೇರೆ ಮಕ್ಕಳನ್ನು ಪ್ರೀತಿ ಮಾಡಲ್ಲ ಅಂತಲ್ಲ, ಆ ಮಕ್ಕಳನ್ನು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ, ಕೇರ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಮಗುವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಇದನ್ನು ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ. ಆದರೆ ಇಲ್ಲಿ ಬಾಕಿ ಉಳಿದಂಥ ಮಕ್ಕಳು ಆ ಮಗುವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ನಮ್ಮನ್ನು ಪ್ರೀತಿ ಮಾಡಲ್ಲ, ನಮ್ಮನ್ನು ಕೇರ್ ಮಾಡಲ್ಲ ಅಂತ ಯೋಚನೆ ಮಾಡೋದು ಸರಿನಾ? ಸ್ನೇಹಿತರೆ, ಇಷ್ಟೇ ಅಲ್ಲ, ಆ ತಂದೆ ತಾಯಿಯರು ಆ ಮಗುವನ್ನು ಮಾತ್ರ ಪ್ರೀತಿ ಮಾಡ್ತಾರೆ, ಇವರನ್ನು ನಾವು ಕೊಲೆ ಮಾಡಬೇಕು ಅಂತ ಆ ಬಾಕಿ ಉಳಿದಂಥ ಮಕ್ಕಳು ಯೋಚನೆ ಮಾಡೋದು ಸರಿನಾ? ಸ್ನೇಹಿತರೆ, ಇವತ್ತಿನ ಕಥೆಯಲ್ಲಿ ಹೀಗೆ ಆಗುತ್ತೆ. ಇಲ್ಲಿ ಒಬ್ಬ ಯುವಕ ಇರ್ತಾನೆ. ಇವನು ತನ್ನ ತಂದೆ ತಾಯಿಯರು ತನ್ನ ಅಕ್ಕನನ್ನು ಮಾತ್ರ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನನ್ನು ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾನೆ. ಆಗ ಇಲ್ಲಿ ಒಂದು ಘಟನೆ ನಡೆದೋಗುತ್ತೆ. ಸ್ನೇಹಿತರೆ, ದೆಹಲಿಯಲ್ಲಿ ನಡೆದಂಥ ಈ ಘಟನೆಯನ್ನು ಡೀಟೇಲ್ ಆಗಿ ನೋಡೋದಕ್ಕೆ ಮೊದಲು ನಿಮಗೆ 3 ವಿಡಿಯೋಗಳನ್ನ ತೋರಿಸ್ತೀನಿ. ಮೊದಲು ಆ 3 ವಿಡಿಯೋಗಳನ್ನ ನೋಡ್ಕೊಳ್ಳಿ, ಆನಂತರ ಆ ಕಥೆಗೆ ನಾವು ವಾಪಸ್ ಆಗೋಣ. ಸ್ನೇಹಿತರೆ, ಈ ಮೊದಲನೇ ವಿಡಿಯೋದಲ್ಲಿ ನೋಡಿ, ಅರ್ಜುನ್ ಅಳ್ತಾ ಇದ್ದಾನೆ. ಈ ಅರ್ಜುನ್ ಅಳ್ತಾ ಇದ್ರೆ ಅಕ್ಕಪಕ್ಕದ ಮನೆಯವ್ರು ಬಂದು ಈ ಅರ್ಜುನ್ಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಈ ಅರ್ಜುನ್ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಇವ್ರ ಮನೆಯಿಂದ ಈಗ ಸ್ವಲ್ಪ ಹೊತ್ತಿನ ಮುಂಚೆ 3 ಡೆಡ್ ಬಾಡಿಗಳು ಸಿಕ್ಕಿರುತ್ತೆ. ಈ 3 ಡೆಡ್ ಬಾಡಿಗಳು ಯಾರು ಅಂತ ನೋಡ್ತಾ ಹೋಗೋದಾದರೆ, ಅರ್ಜುನ್ ತಂದೆ, ಅರ್ಜುನ್ ತಾಯಿ, ಅರ್ಜುನ್ ಅಕ್ಕ. ಯಾರೋ ಒಬ್ಬರು ಬಂದು ಈ 3 ಜನರ ಕೊಲೆ ಮಾಡಿ ಹೊರಟೋಗಿರ್ತಾರೆ. ಸ್ನೇಹಿತರೆ, ಈಗ 2ನೇ ವಿಡಿಯೋ ನೋಡಿ. ಈ 2ನೇ ವಿಡಿಯೋದಲ್ಲಿ ಯಾರೋ ಒಬ್ಬ ಪ್ರೆಸ್ ರಿಪೋರ್ಟರ್ ಹೋಗಿ ಈ ಅರ್ಜುನ್ಗೆ ಏನೋ ಮಾತಾಡ್ಸೋದಕ್ಕೆ ಹೋಗ್ತಾನೆ. ಆದರೆ ಅರ್ಜುನ್ ಈಗ ನನಗೆ ಮಾತಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸ್ನೇಹಿತರೆ, ಈಗ ನೀವು 3ನೇ ವಿಡಿಯೋ ನೋಡಿ. ಈ 3ನೇ ವಿಡಿಯೋದಲ್ಲಿ ಪೊಲೀಸರು ಯಾರೋ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಆ ವ್ಯಕ್ತಿಗೆ ಮುಖವಾಡ ಹಾಕಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ಮೊದಲನೇ 2 ವಿಡಿಯೋಗಳನ್ನ ಸರಿಯಾಗಿ ನೋಡಿದರೆ ಸ್ವಲ್ಪ ಗಮನ ಇಟ್ಟು ನೋಡಿ, ಇವನು ಅದೇ ಅರ್ಜುನ್ ಆಗಿರ್ತಾನೆ. ಸ್ನೇಹಿತರೆ, ಹಾಗಾದರೆ ಈ ಅರ್ಜುನ್ ತನ್ನ ತಂದೆ ತಾಯಿ ತನ್ನ ಅಕ್ಕನ ಕೊಲೆ ಮಾಡಿದ್ದು ನಿಜಾನಾ? ಸ್ನೇಹಿತರೆ, ಇದು ನಿಜ. ಈ ಹುಡುಗ ಆ ತಂದೆ ತಾಯಿ ಮತ್ತು ಅವ್ರ ಅಕ್ಕನನ್ನು ಕೊಲೆ ಮಾಡಿದ್ದ. ಆದರೆ ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಈ ತಂದೆ ತಾಯಿ ಅಕ್ಕನಿಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರಂತೆ, ಇವನಿಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇರಲಿಲ್ವಂತೆ, ಭೇದ ಭಾವ ತೋರಿಸ್ತಾ ಇದ್ರಂತೆ. ಸ್ನೇಹಿತರೆ, ಹಾಗಾದರೆ ಈ ಅರ್ಜುನ್ ಯಾರು? ಇವನು ತನ್ನ ತಂದೆ ತಾಯಿ ತನ್ನ ಅಕ್ಕನ ಕೊಲೆಯನ್ನು ಯಾಕೆ ಮಾಡ್ತಾನೆ? ಈ ಕೊಲೆಗಳನ್ನ ಮಾಡೋದಕ್ಕೆ ಯಾವ ಥರ ಪ್ಲ್ಯಾನಿಂಗ್ ಮಾಡ್ತಾನೆ? ಈ ಕೊಲೆಗಳನ್ನ ಮಾಡಿದ ನಂತರ ಈ ಕೊಲೆಗಳನ್ನ ಮಾಡೋದಕ್ಕೆ ಯಾವ ಕಾರಣ ಕೊಡ್ತಾನೆ? ಈ ಕೊಲೆಗಳನ್ನ ಮಾಡಿದ ನಂತರ ಇವನು ಯಾವ ಥರ ನಾಟಕ ಮಾಡ್ತಾನೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದೆಹಲಿಯಲ್ಲಿ ನೇಪ್ ಸರಾಯ್ ಅಂತ ಒಂದು ಏರಿಯಾ ಇರುತ್ತೆ. ಈ ಏರಿಯಾದಲ್ಲಿ ಅತಿ ಶ್ರೀಮಂತರು ಅಲ್ಲ, ಅತಿ ಬಡವರು ಅಲ್ಲ, ಮಧ್ಯಮ ವರ್ಗದ ಜನ ವಾಸಿಸುವಂಥ ಏರಿಯಾ. ಈ ಏರಿಯಾದಲ್ಲಿ ರಾಜೇಶ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಈ ರಾಜೇಶ್ ಕುಮಾರ್ ಅವರು SPG ಕಮಾಂಡರ್ ಆಗಿ ಕೆಲಸ ಮಾಡಿ ಕೆಲಸದಿಂದ ರಿಟೈರ್ಡ್ ಆಗಿರ್ತಾರೆ. ಸ್ನೇಹಿತರೆ, ಈ SPG ಕಮಾಂಡರ್ ಅಂದರೆ ಇದೊಂದು ಸಾಮಾನ್ಯವಾದಂಥ ಪೋಸ್ಟ್ ಅಲ್ಲ. ತುಂಬ ಸೂಕ್ಷ್ಮವಾಗಿ ತುಂಬ ಪರೀಕ್ಷೆಗಳನ್ನ ಮಾಡಿ ಒಬ್ಬೊಬ್ಬರನ್ನ ಸೆಲೆಕ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಈ ಮಾಮೂಲಿ ಕಮಾಂಡರ್ಗೆ ಮತ್ತು SPG ಕಮಾಂಡರ್ಗೆ ತುಂಬ ವ್ಯತ್ಯಾಸ ಇರುತ್ತೆ. ಇಂಥ SPG ಕಮಾಂಡರ್ ಆಗಿ ರಾಜೇಶ್ ಕುಮಾರ್ ಅವರು ಕೆಲಸ ಮಾಡಿರ್ತಾರೆ. ಈಗ 7 ವರ್ಷದಿಂದ ಇವರು ರಿಟೈರ್ಡ್ ಆಗಿರ್ತಾರೆ. ಈ ರಾಜೇಶ್ ಕುಮಾರ್ ಅವರ ಹೆಂಡತಿ ಹೆಸರು ಕೋಮಲ್ ಅಂತ, ಇವರ ದೊಡ್ಡ ಮಗಳ ಹೆಸರು ಕವಿತಾ, ವಯಸ್ಸು 23. ಇವರಿಗೆ ಒಬ್ಬ ಮಗ ಇರ್ತಾನೆ. ಆ ಸುಪುತ್ರನ ಹೆಸರು ಅರ್ಜುನ್ ಅಂತ. ನೀವು ಮೊದಲನೇ ವಿಡಿಯೋದಲ್ಲಿ ನೋಡಿದಂಥ ಅದೇ ಯುವಕ. ಇವನಿಗೆ ವಯಸ್ಸು 20. ಸ್ನೇಹಿತರೆ, ಈ ರಾಜೇಶ್ ಕುಮಾರ್ ಅವರ ಮನೆಯಲ್ಲಿ ಈ ಒಟ್ಟು 4 ಜನ ಇರ್ತಾರೆ. ಜೀವನ ಒಂದು ಬ್ಯಾಲೆನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ರಾಜೇಶ್ ಕುಮಾರ್ ಅವರ ಮನೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ. ರಾಜೇಶ್ ಕುಮಾರ್ ಅವರ ಮಗಳು ಕವಿತಾ ಇಡೀ ಜೀವನದಲ್ಲಿ 95-96%ಗಿಂತ ಕಮ್ಮಿ ನಂಬರ್ ತೆಗೆದಿದ್ದೇ ಇರಲ್ಲ. ಅದೇ ಇನ್ನೊಂದು ಕಡೆ ಈ ಅರ್ಜುನ್ ಇರ್ತಾನೆ, ಅವನು 70-75%ಗಿಂತ ಹೆಚ್ಚಿನ ನಂಬರ್ ತೆಗ್ದಿರಲ್ಲ. ನಾನು ಮೊದಲೇ ಹೇಳಿದಂತೆ ಈ ರಾಜೇಶ್ ಕುಮಾರ್ ಅವರು ಕಮಾಂಡರ್ ಆಗಿರ್ತಾರೆ. ಅವರು ಜೀವನದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಯಾವ ಟೈಮಲ್ಲಿ ಎದ್ದೇಳಬೇಕು, ಯಾವ ಟೈಮಲ್ಲಿ ಮಲಗಬೇಕು, ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಹೀಗೆ
ತುಂಬ ರೂಲ್ಸ್ಗಳಿರುತ್ತೆ, ರೆಗ್ಯುಲೇಷನ್ಗಳಿರುತ್ತೆ. ಆದರೆ ಇಲ್ಲಿ ಅರ್ಜುನ್ ನಂಬರ್ಗಳನ್ನ ಕಮ್ಮಿ ತೆಗಿತಾ ಇರ್ತಾನೆ. ಇವನನ್ನು ಸರಿದಾರಿಗೆ ತರೋದಕ್ಕೆ, ಇವನ ನಂಬರ್ ಪರ್ಸೆಂಟೇಜನ್ನು ಸುಧಾರಿಸೋದಕ್ಕೆ ಅಂತ ರಾಜೇಶ್ ಕುಮಾರ್ ಅವರು ಆವಾಗ ಈ ಅರ್ಜುನ್ಗೆ ಬೈತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಅರ್ಜುನ್ಗೆ 20 ವರ್ಷ ವಯಸ್ಸಾಗಿದ್ರೂ ಕೂಡ ಈ ರಾಜೇಶ್ ಕುಮಾರ್ ಅವರು ಆವಾಗ ಈ ಅರ್ಜುನ್ನ ಮೇಲೆ ಕೈ ಮಾಡ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಬುದ್ಧಿ ಹೇಳ್ತಾ ಇರ್ತಾರೆ. ಇದೆಲ್ಲ ಈ ಅರ್ಜುನ್ನ ಮನಸ್ಸಲ್ಲಿ ಚುಚ್ತಾ ಇರುತ್ತೆ. ಇಲ್ಲಿ ಅರ್ಜುನ್ನ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಇರುತ್ತೆ. ಅದೇನಂದ್ರೆ, ಈ ರಾಜೇಶ್ ಕುಮಾರ್ ಅವರು ಈ ಅರ್ಜುನ್ಗೆ ಓದೋ ಕಡೆ ಜ್ಞಾನ ಕೊಡು ಅಂತ ಹೇಳ್ತಾ ಇದ್ರೆ, ಇಲ್ಲಿ ಅರ್ಜುನ್ನ ಮನಸ್ಸೆಲ್ಲ ಬಾಕ್ಸಿಂಗ್ ಕಡೆ ಇರುತ್ತೆ. ಇವನು ಬಾಕ್ಸಿಂಗ್ ಸ್ಪೋರ್ಟ್ಸನ್ನು ತುಂಬ ಇಷ್ಟಪಡ್ತಾ ಇರ್ತಾನೆ. ಇವನು ಸ್ಟೇಟ್ ಲೆವೆಲಲ್ಲಿ 2nd ಪ್ಲೇಸ್ ಬೇರೆ ಬರ್ತಾ ಇರ್ತಾನೆ. ಇವನಿಗೆ ಈ ಬಾಕ್ಸಿಂಗ್ ಕೋಟಾದಲ್ಲಿ ಒಂದು ಕಾಲೇಜಲ್ಲಿ ಸೀಟ್ ಕೂಡ ಸಿಕ್ಕಿರುತ್ತೆ. ಆದರೆ ಎಷ್ಟೇ ಮಾಡಿದ್ರು ಈ ಅರ್ಜುನ್ನ ನಂಬರ್ ಪರ್ಸೆಂಟೇಜ್ ಸುಧಾರಿಸ್ತಾರಲ್ಲ. ಎಷ್ಟೋ ಸಲ ಈ ರಾಜೇಶ್ ಅವರು ತನ್ನ ಮಗ ಅರ್ಜುನನ್ನು ಪಬ್ಲಿಕ್ಕಲ್ಲಿ ಬೈತಾರೆ. ಅಂದರೆ ಈ ಅರ್ಜುನ ಫ್ರೆಂಡ್ಸ್ ಆಗ್ಬೋದು, ಕಾಲೇಜಲ್ಲಾಗ್ಬೋದು, ಇಲ್ಲ ನೆಂಟರ ಮುಂದೆ ಆಗ್ಬೋದು, ಬೈತಾರೆ, ಅವನನ್ನು ಸರಿದಾರಿಗೆ ತರೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ಇಲ್ಲಿ ಅರ್ಜುನ್ನ ತಂದೆ ಒಂದು ಯೋಚನೆ ಮಾಡ್ತಾ ಇರ್ತಾರೆ, ನಾವು ತೀರೋದ್ಮೇಲೆ ಈ ಅರ್ಜುನನ್ನು ಯಾರು ನೋಡ್ಕೋತಾರೆ, ನಾವು ಇರೋವರೆಗೆ ಇವನಿಗೆ ಒಂದು ಸರಿದಾರಿಗೆ ತಂದ್ಬಿಡೋಣ ಅಂತ. ಆದರೆ ಇಲ್ಲಿ ಅರ್ಜುನ ಅರ್ಥ ಮಾಡ್ಕೋತಾ ಇರಲ್ಲ. ಅವನು ತಂದೆ ಹೇಳ್ತಾ ಇರುವಂಥ ಮಾತುಗಳನ್ನ ಚುಚ್ಚು ಮಾತುಗಳಾಗಿ ತಗೋತಾ ಇರ್ತಾನೆ. ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಈ ಅರ್ಜುನ್ನ ತಲೆ ಮೇಲೆ ಬಾಕ್ಸಿಂಗ್ನ ಶೋಕಿ ಹತ್ತಿ ಕುಣಿತಾ ಇರುತ್ತೆ. ಇವನು ಬೆಳಿಗ್ಗೆ 5-5:30 ಹೊತ್ತಿಗೆ ಜಿಮ್ಗೆ ಹೋಗ್ತಾನೆ. ಅಲ್ಲಿಂದ 8 ಗಂಟೆಗೆ ಮನೆಗೆ ಬರ್ತಾನೆ. ತಿಂಡಿ ತಿನ್ಕೊಂಡು ಬಾಕ್ಸಿಂಗ್ ಪ್ರಾಕ್ಟೀಸ್ಗಂತ ಹೋಗ್ತಾನೆ. ಹೀಗೆ ಬಾಕ್ಸಿಂಗ್ ಪ್ರಾಕ್ಟೀಸ್ಗಂತ ಹೋದರೆ ಮಧ್ಯಾಹ್ನದವರೆಗೆ ಬಾಕ್ಸಿಂಗ್ನ ಪ್ರಾಕ್ಟೀಸ್ ಮಾಡ್ತಾನೆ. ಇಲ್ಲಿ ಅರ್ಜುನ ತಂದೆ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಶದಲ್ಲಿ ನೀನು ಎಷ್ಟೇ ಮೆಡಲ್ಗಳನ್ನ ಗೆದ್ಕೊಂಡು ಬಾ, ಈ ಬಾಕ್ಸಿಂಗ್ಗೆ ಯಾವುದೇ ಸ್ಕೋಪ್ ಇಲ್ಲ ಅಂತ. ಇಲ್ಲಿ ಅರ್ಜುನ್ ಇಲ್ಲಿ 1-2 ಸ್ಟೇಟ್ ಲೆವೆಲಲ್ಲಿ ಸಿಲ್ವರ್ ಮೆಡಲ್ಗಳನ್ನ ಗೆದ್ಕೊಂಡು ಬಂದಿರ್ತಾನೆ. ಆದರೆ ಇಲ್ಲಿ ಅರ್ಜುನ್ನ ತಂದೆ ಹೇಳೋ ಪ್ರಕಾರ ನಮ್ಮ ದೇಶದಲ್ಲಿ ಸಿಲ್ವರ್ ಮೆಡಲ್ ಅಲ್ಲ, ಗೋಲ್ಡ್ ಮೆಡಲ್ ಕೂಡ ಗೆದ್ಕೊಂಡು ಬಂದರೂ ಇಲ್ಲಿ ಬಾಕ್ಸಿಂಗ್ಗೆ ಯಾವುದೇ ಸ್ಕೋಪ್ ಇಲ್ಲ. ಅದಕ್ಕಾಗಿ ಇಲ್ಲಿ ಅರ್ಜುನ ತಂದೆ ಹೇಳುವಂಥ ಮಾತು ಸರಿ ಅನಿಸುತ್ತೆ. ಆದರೆ ಅರ್ಜುನ್ಗೆ ತಂದೆ ಹೇಳುವಂಥ ಒಳ್ಳೆ ಮಾತು ಕೂಡ ಕೆಟ್ಟದಾಗಿ ಕಾಣ್ತಾ ಇರುತ್ತೆ, ಅವನ ಮನಸ್ಸಿಗೆ ಚುಚ್ತಾ ಇರುತ್ತೆ. ಇದರ ನಡುವೆ ಡಿಸೆಂಬರ್ 2ನೇ ತಾರೀಕು ಬರುತ್ತೆ. ಈ ಡಿಸೆಂಬರ್ 2ನೇ ತಾರೀಕಿಗೆ ಅವನ ಅಕ್ಕ ಕವಿತಾಳ ಒಂದು ಬರ್ತ್ಡೇ ಇರುತ್ತೆ. ಈ ಬರ್ತ್ಡೇ ಟೈಮಲ್ಲಿ ಅರ್ಜುನ್ ಮನೆಯಲ್ಲಿ ತುಂಬ ಜನ ನೆಂಟರು ಬಂದಿರ್ತಾರೆ. ಇಂಥ ಟೈಮಲ್ಲಿ ಅರ್ಜುನ್ ಏನೋ ಒಂದು ತಪ್ಪು ಮಾಡ್ಬಿಡ್ತಾನೆ. ಆ ಟೈಮಲ್ಲಿ ರಾಜೇಶ್ ಅವರು ಅರ್ಜುನ್ಗೆ ಬೈತಾರೆ. ಅಷ್ಟೇ ಅಲ್ಲ, ಅಷ್ಟು ಜನರ ಮುಂದೆ ಕೆನ್ನೆ ಮೇಲೆ ಒಂದು ಏಟು ಹೊಡೆದ್ಬಿಡ್ತಾರೆ. ಆ ಫಂಕ್ಷನ್ಗೆ ಬಂದಿದ್ದಂಥ ನೆಂಟರು ಕೂಡ ಈ ಅರ್ಜುನ್ಗೆ ಬುದ್ಧಿ ಹೇಳ್ತಾರೆ, ಹೀಗೆಲ್ಲ ಮಾಡಬೇಡ, ತಂದೆ ತಾಯಿಗೆ ನೋಯಿಸ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಆದ ನಂತರ ಅರ್ಜುನ್ನ ಮನಸ್ಸಲ್ಲಿ ತುಂಬ ದ್ವೇಷ ಇರುತ್ತೆ. ಅದೇ ದ್ವೇಷ ಇಟ್ಕೊಂಡು ಮಲಗಿರ್ತಾನೆ. ಹೀಗೆ ಮಲಗಿರುವಾಗ ಅರ್ಜುನ್ ಒಂದು ನಿರ್ಧಾರ ಮಾಡ್ತಾನೆ, ಏನಾದರೂ ಮಾಡಿ ನನ್ನ ತಂದೆಯ ಕೊಲೆ ಮಾಡಿಬಿಡ್ಬೇಕು ಅಂತ. ಯಾಕೆಂದರೆ ಇವನಿಗೆ ಪ್ರತಿ ದಾರಿಯಲ್ಲೂ ಇವನ ತಂದೆ ಮುಳ್ಳಾಗಿ ಬರ್ತಾ ಇದ್ದಾರೆ. ಹೀಗೆ ಇದೇ ಮಾತನ್ನು ಮಾಡಿಕೊಂಡು ಯೋಚನೆ ಮಾಡ್ತಾ ಮಲಗಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಇನ್ನೊಂದು ಮಾತು ಫ್ಲ್ಯಾಶ್ ಆಗುತ್ತೆ. ತಂದೆಯ ಕೊಲೆ ಮಾಡಿದ ನಂತರ ಅಮ್ಮ ಕೂಡ ನನಗೆ ದ್ವೇಷ ಮಾಡ್ತಾಳೆ, ಅವಳನ್ನು ಕೂಡ ಕೊಲೆ ಮಾಡಬೇಕು ಅನ್ಕೋತಾನೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಇವನಿಗೆ ಮತ್ತೆ ಒಂದು ಮಾತು ಫ್ಲ್ಯಾಶ್ ಆಗುತ್ತೆ. ಇವನ ತಂದೆ ಅಲ್ಪ ಸ್ವಲ್ಪ ಆಸ್ತಿಯನ್ನು ಸಂಪಾದನೆ ಮಾಡಿಟ್ಟಿರ್ತಾರೆ. ತಂದೆ ತಾಯಿಯ ಕೊಲೆ ಮಾಡಿದ ನಂತರ ಈ ಆಸ್ತಿ 2 ಭಾಗವಾಗಿ ಡಿವೈಡ್ ಆಗುತ್ತೆ. ಆಗ ನನಗೆ ಜೀವನಕ್ಕೆ ತೊಂದರೆ ಆಗ್ಬೋದು ಅಂತ ಅರ್ಜುನ್ ಅನ್ಕೋತಾನೆ. ಹಾಗಾದರೆ ಹೇಗಿದ್ರು ಮಾಡ್ತಾ ಇದ್ದೀನಿ, 2 ಕೊಲೆಗಳನ್ನ ಮಾಡ್ತಾ ಇದ್ದೀನಿ, ಈ ಅಕ್ಕನಿಗೂ ಕೂಡ ಕೊಲೆ ಮಾಡ್ಬಿಡೋಣ ಅಂತ ಒಂದು ಯೋಚನೆ ಮಾಡ್ಕೋತಾನೆ. ಸ್ನೇಹಿತರೆ, ಇಲ್ಲಿ ಅರ್ಜುನ್ ಮತ್ತು ಅಕ್ಕನ ನಡುವೆ ತುಂಬ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ. ಆದರೆ ಇಲ್ಲಿ ಆಸ್ತಿಯ ಮಾತು ಬರುತ್ತೆ. ಇಲ್ಲಿ ಆಸ್ತಿ ಡಿವೈಡ್ ಆಗುತ್ತಲ್ಲ ಅಂತ ಅರ್ಜುನ್ ತನ್ನ ಅಕ್ಕನ ಕೊಲೆಯನ್ನು ಕೂಡ ಮಾಡೋದಕ್ಕೆ ಅಂತ ಒಂದು ರೆಡಿ ಆಗ್ಬಿಡ್ತಾನೆ. ಸರಿ, ಇಷ್ಟೆಲ್ಲ ಆಯಿತು. ಈ 3 ಕೊಲೆಗಳನ್ನ ಯಾವತ್ತು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಈಗ ಯೋಚನೆ ಮಾಡ್ತಾನೆ. ಡಿಸೆಂಬರ್ 2ಕ್ಕೆ ಅಕ್ಕನ ಬರ್ತ್ಡೇ ಆಗಿರುತ್ತೆ. ಡಿಸೆಂಬರ್ 4ಕ್ಕೆ ರಾಜೇಶ್ ಕುಮಾರ್ ಮತ್ತು ಕೋಮಲ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ. ಆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಈ 3 ಕೊಲೆಗಳನ್ನ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ಕೋತಾನೆ. ಈ ಅರ್ಜುನ್ ಮೊದಲು ಒಂದು ಯೋಚನೆ ಮಾಡಿರ್ತಾನೆ, ಒಂದೊಂದು ದಿನ ಅಂತ 3 ಕೊಲೆಗಳನ್ನ 3 ದಿನ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಆದರೆ ಈ ಥರ ಬೇರೆ ದಿನ ಬೇರೆ ಕೊಲೆಗಳನ್ನ ಮಾಡಿದ್ರೆ ನಾನು ಗ್ಯಾರಂಟಿ ಸಿಗಾಕೋತೀನಿ ಅಂತ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ತಾನೆ. ಈ ಡಿಸೆಂಬರ್ 4ಕ್ಕೆ ಒಂದೇ ದಿನ ಒಂದೇ ಸಲ ಈ 3 ಕೊಲೆಗಳನ್ನ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗನ್ನು ರೆಡಿ ಮಾಡ್ಕೋತಾನೆ. ಸರಿ, ಈ 3 ಕೊಲೆಗಳನ್ನ ಯಾವ ಥರ ಮಾಡಬೇಕು, ಯಾವುದ್ರಲ್ಲಿ ಮಾಡಬೇಕು ಅಂತ ಈಗ ಯೋಚನೆ ಮಾಡಿದ್ರೆ ಇವರ ಮನೆಯಲ್ಲಿ ಒಂದು ಸರ್ವಿಸ್ ನೈಫ್ ಇರುತ್ತೆ. ಅಂದರೆ ಸ್ನೇಹಿತರೆ, ನೀವು ನೋಡಿರ್ಬೋದು, ಈ ಮಿಲಿಟ್ರಿಲಿ ಪೊಲೀಸಲ್ಲಿ ಕೆಲಸ ಮಾಡೋರ ಹತ್ರ ಸರ್ವಿಸ್ ಪಿಸ್ತೂಲ್ ಅಂತ ಇರುತ್ತೆ. ಅದೇ ಥರ ಇವರ ಮನೆಯಲ್ಲಿ ಸರ್ವಿಸ್ ನೈಫ್ ಇರುತ್ತೆ. ಈ ಸರ್ವಿಸ್ ನೈಫ್ ಅಂದರೆ ಈ ಚಾಕು ಎಷ್ಟೊಂದು ಹರಿತವಾಗಿರುತ್ತೆ ಅಂದರೆ ನೀವು ಕಲ್ಲಿನ ಮೇಲೆ ತಗೊಂಡೋಗಿ ಉಜ್ಜಿದ್ರೂ ಕೂಡ ಇದು ಮೊಂಡ ಆಗಲ್ಲ. ಅಷ್ಟೇ ಅಲ್ಲ, 100 ಕತ್ಗಳನ್ನ ಲೈನಾಗಿ ಕುಯ್ಕೊಂಡು ಬಂದರೂ ಕೂಡ ಅದು ಸ್ವಲ್ಪ ಕೂಡ ಮೊಂಡಾಗಲ್ಲ, ಅಷ್ಟೊಂದು ಶಾರ್ಪ್ ಆಗಿರುತ್ತೆ. ಹೀಗೆ ಯೋಚನೆ ಮಾಡ್ತಾ ಡಿಸೆಂಬರ್ 3ನೇ ತಾರೀಕು ಬೆಳಗಾಗುತ್ತೆ.
ಈ ಡಿಸೆಂಬರ್ 3ನೇ ತಾರೀಕು ಬೆಳಿಗ್ಗೆ ಅರ್ಜುನ್ ತನ್ನ ಬೆಡ್ರೂಮಿಂದ ಎದ್ದು ತನ್ನ ತಂದೆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಆ ಸರ್ವಿಸ್ ನೈಫನ್ನು ಕದ್ದು ತನ್ನ ಜೇಬಲ್ಲಿ ಇಟ್ಕೊಂಡು ತನ್ನ ರೂಮಲ್ಲಿ ಬಂದು ಔಸಿಟ್ಕೋತಾನೆ. ಈಗ ಮಾಮೂಲಿನಂತೆ ಎಲ್ಲರ ಜೊತೆ ಕೂತ್ಕೊಂಡು ತಿಂಡಿ ಮಾಡ್ತಾನೆ, ಅಕ್ಕನನ್ನು ಛೇಡಿಸ್ತಾನೆ, ನಗಾಡ್ತಾ ಇರ್ತಾನೆ. ಮಾಮೂಲಿನಂತೆ ಅವನು ತನ್ನ ತಂದೆ ಹತ್ರ ಬೈಸ್ಕೊತಾ ಇರ್ತಾನೆ. ಯಾರಿಗೂ ಗೊತ್ತಿಲ್ಲ ಇವನು ಏನು ಪ್ಲ್ಯಾನ್ ಮಾಡಿದ್ದಾನೆ, ನಾಳೆ ದಿನ ಏನಾಗುತ್ತೆ ಅಂತ. ಇವನು ನಾರ್ಮಲಾಗಿ ಇರ್ತಾನೆ, ಜಿಮ್ಗೆ ಹೋಗ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಹೀಗೆ ಇವನು ಇಡೀ ದಿನ ನಾರ್ಮಲ್ ಆಗಿರ್ತಾನೆ. ಡಿಸೆಂಬರ್ 3ನೇ ತಾರೀಕು ಸಂಜೆ ಆಗುತ್ತೆ. ರಾತ್ರಿ ಆದ ನಂತರ ಈ 4 ಜನ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿದ ನಂತರ ಎಲ್ಲರೂ ತಮ್ಮ ತಮ್ಮ ರೂಮಲ್ಲಿ ಹೋಗಿ ಮಲಗ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಅಕ್ಕ ಮತ್ತು ತಮ್ಮನ ರೂಮ್ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇರುತ್ತೆ, ಅಲ್ಲಿ ತಂದೆ ತಾಯಿ ಮಲಗ್ತಾ ಇರ್ತಾರೆ. ಕವಿತಾ ಹೋಗಿ ತನ್ನ ರೂಮಲ್ಲಿ ಮಲಗ್ತಾಳೆ, ಅದೇ ಥರ ಫಸ್ಟ್ ಫ್ಲೋರಲ್ಲಿ ತಮ್ಮ ರೂಮಲ್ಲಿ ತಂದೆ ತಾಯಿ ಹೋಗಿ ಮಲಗ್ತಾರೆ. ಅರ್ಜುನ್ ಕೂಡ ತನ್ನ ರೂಮ್ಗೆ ಹೋಗ್ತಾನೆ, ಆದರೆ ಅವನು ಮಲಗಲ್ಲ. ಅವನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾನೆ, ಯಾವ ಟೈಮಲ್ಲಿ ಕೆಲಸ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಮಾಡೋದಿದ್ರೆ ಡಿಸೆಂಬರ್ 3ನೇ ತಾರೀಕು 10-11 ಗಂಟೆಗೇನೆ ಈ ಕೊಲೆ ಮಾಡ್ಬೋದಿತ್ತು, ಆದರೆ ಡಿಸೆಂಬರ್ 4ನೇ ತಾರೀಕು ಬರಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಮೊದಲೇ ಹೇಳ್ದಂತೆ ಈ ತಂದೆ ತಾಯಿಯ ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ, ಆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಮಗ ಗಿಫ್ಟ್ ಕೊಡೋದಕ್ಕೆ ಕಾಯ್ತಾ ಇರ್ತಾನೆ. ಸ್ನೇಹಿತರೆ, ತನ್ನನ್ನು ಹುಟ್ಟಿಸಿ ಕಷ್ಟಪಟ್ಟು 20 ವರ್ಷ ಸಾಕಿ ಸಲಹಿ ಇಲ್ಲಿವರೆಗೆ ಕಾಯ್ಕೊಂಡು ಬಂದಿರುವಂಥ ತಂದೆ ತಾಯಿಗೆ ಎಂಥ ಗಿಫ್ಟ್ ಕೊಡೋದಕ್ಕೆ ಈ ಮಗ ಕಾಯ್ಕೊಂಡಿದ್ದಾನೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸ್ನೇಹಿತರೆ, ಇಂಥ ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಹುಟ್ಬಿಟ್ರೆ ಪ್ರಪಂಚ ಸರ್ವನಾಶ ಆಗೋದು ಖಂಡಿತ. ಸ್ನೇಹಿತರೆ, ಇವನು ಕೊಲೆ ಮಾಡಲೇಬೇಕು ಅಂತ ಮಾಡ್ತಾ ಇದ್ರೆ ಇವನು 10-11 ಗಂಟೆಯಲ್ಲೇ ಮಾಡ್ಬೋದಿತ್ತು, ಆದರೆ ಇವನು 12 ಗಂಟೆವರೆಗೆ ಕಾಯ್ತಾ ಇದ್ದಾನೆ ಅಂದರೆ ಇವನ ಮನಸ್ಸಲ್ಲಿ ಎಷ್ಟು ದ್ವೇಷ ತುಂಬಿದೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೀಗೆ ಅರ್ಜುನ್ ಕಾಯ್ತಾ ಕಾಯ್ತಾ ರಾತ್ರಿ 12 ಗಂಟೆ ಆಗೇ ಬಿಡುತ್ತೆ. ಈ 12 ಗಂಟೆ ಆದ ನಂತರ ಅರ್ಜುನ್ ನಿಧಾನವಾಗಿ ತನ್ನ ರೂಮಿಂದ ಆ ಸರ್ವಿಸ್ ನೈಫ್ ಎತ್ಕೊಂಡು ಹೊರಗಡೆ ಬರ್ತಾನೆ. ಇವನು ಮೊದಲು ಯೋಚನೆ ಮಾಡ್ತಾನೆ ಯಾರಿಗೆ ಕೊಲೆ ಮಾಡಬೇಕು ಅಂತ. ಮೊದಲು ಅಕ್ಕನ ರೂಮ್ಗೆ ಹೋಗ್ತಾನೆ. ಅಲ್ಲಿ ಇವನ ಅಕ್ಕ ಕವಿತಾ ಮಲಗಿರ್ತಾಳೆ. ನಿಧಾನವಾಗಿ ಬೆಡ್ ಹತ್ರ ನಡ್ಕೊಂಡು ಹೋಗ್ತಾನೆ. ಹೀಗೆ ಹೋದಂಥವನು ಮೊದಲು ಗಮನಿಸ್ತಾನೆ ಕವಿತಾ ಗಾಢವಾದ ನಿದ್ರೆಯಲ್ಲಿ ಇರ್ತಾಳೆ. ಎಡಗೈಲಿ ಜುಟ್ಟು ಹಿಡ್ಕೋತಾನೆ, ಬಲಗೈಲಿ ಚಾಕು ಇರುತ್ತೆ. ಆ ಚಾಕುವನ್ನು ಒಂದೇ ಒಂದು ಸಲ ಕತ್ತಿನ ಮೇಲೆ ಆಡಿಸ್ತಾನೆ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ, ಬರೀ ಆ ಕತ್ತಿನ ಮೇಲೆ ಕೇವಲ ಒಂದು ಸಲ ಮಾತ್ರ ಆಡಿಸ್ತಾನೆ, ಇಡೀ ಕತ್ತು ಕುಯ್ದೋಗುತ್ತೆ. ಈ ಥರ ಕತ್ತು ಕುಯ್ದಿದ ತಕ್ಷಣ ರಕ್ತ ಬಳ 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 ಅಂತ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕವಿತಾ ಒದ್ದಾಡ್ತಾ ಇರ್ತಾಳೆ. ಸ್ನೇಹಿತರೆ, ನೀವು ಕುರಿ ಕುಯ್ದಾಗ ಗಮನಿಸಿರ್ಬೋದು, ಗರ 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 ಅಂತ ಒಂದು ಸೌಂಡ್ ಬರುತ್ತೆ, ಗಂಟ್ಲಿಂದ ಸೌಂಡ್ ಬರುತ್ತೆ. ಆ ಥರದ ಶಬ್ದ ಕವಿತಾ ಗಂಟ್ಲಿಂದ ಬರ್ತಾ ಇರುತ್ತೆ. ಈಗ ಇವನು ಹೊರಗಡೆ ಬರ್ತಾನೆ, ಆ ಬಾಗ್ಲನ್ನ ಲಾಕ್ ಮಾಡ್ಕೋತಾನೆ. ಈಗ ಅರ್ಜುನ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಕಡೆ ಮೆಟ್ಲುಗಳನ್ನ ಹತ್ತಿ ಬರ್ತಾನೆ. ಹೀಗೆ ಬಂದಂಥವನು ತನ್ನ ತಂದೆ ತಾಯಿ ಮಲಗಿರುವಂತಹ ಬೆಡ್ರೂಮ್ ಹತ್ರ ಹೋಗಿ ನಿಂತ್ಕೋತಾನೆ. ಮೊದಲು ನೋಡ್ತಾನೆ ಆ ಬೆಡ್ರೂಮ್ನ ಬಾಗಿಲು ಓಪನ್ ಆಗಿರುತ್ತೆ. ಆ ರೂಮ್ನ ಒಳಗಡೆ ಇನ್ಕಿ ನೋಡ್ತಾನೆ. ಹೀಗೆ ನೋಡಿದಾಗ ಅಲ್ಲಿ ರಾಜೇಶ್ ಮಾತ್ರ ಮಲಗಿರ್ತಾರೆ. ಅವ್ರ ಅಮ್ಮ ಎಲ್ಲಿ ಅಂತ ಹುಡುಕ್ತಾ ಇರ್ತಾನೆ. ಹೀಗೆ ನೋಡಿದಾಗ ಅಲ್ಲಿ ಒಂದು ಬಾತ್ರೂಮ್ ಇರುತ್ತೆ, ಆ ಬಾತ್ರೂಮಿಂದ ಸೌಂಡ್ ಬರ್ತಾ ಇರುತ್ತೆ, ಅಂದರೆ ಇವರ ಅಮ್ಮ ಆ ಬಾತ್ರೂಮ್ ಒಳಗಡೆ ಇದ್ದಾರೆ ಅಂತ. ಈಗ ಅರ್ಜುನ್ಗೆ ಒಂದು ಒಳ್ಳೆ ಚಾನ್ಸ್ ಇರುತ್ತೆ, ಒಬ್ಬೊಬ್ರನ್ನ ಒಂದೊಂದು ಸಲ ಕೊಲೆ ಮಾಡ್ಬೋದು. ಈಗ ಮೊದಲು ತನ್ನ ತಂದೆ ಮಲಗಿರುವಂಥ ಆ ಬೆಡ್ ಹತ್ರ ಹೋಗಿ ನಿಂತ್ಕೋತಾನೆ. ಅವನ ತಂದೆ ಕೂಡ ತುಂಬ ಗಾಢವಾದ ನಿದ್ರೆಯಲ್ಲಿ ಇರ್ತಾರೆ. ಈಗ ಇಲ್ಲಿ ಅರ್ಜುನ್ ಯೋಚನೆ ಮಾಡ್ತಾನೆ, ನಾನು ಈ ಥರ ಕತ್ತು ಕುಯ್ಯೋದಕ್ಕೆ ಹೋಗಿ ನನ್ನ ತಂದೆ ಏನಾದ್ರು ಎದ್ಬಿಟ್ರೆ ಅವ್ರ ಜೊತೆ ನಾನು ಫೈಟ್ ಮಾಡೋದಕ್ಕಾಗತ್ತಾ ಅಂತ. ಯಾಕೆ ಅಂದರೆ ರಾಜೇಶ್ ಅವರು ಒಂದು ಕಾಲದಲ್ಲಿ ಕಮಾಂಡರ್ ಆಗಿರ್ತಾರೆ. ಇವನು ಎಂಥ ಬಾಕ್ಸರ್ ಆಗಿದ್ರು ಕೂಡ ಒಂದು ವೇಳೆ ರಾಜೇಶ್ ಅವ್ರಿಗೆ ಎಚ್ಚರ ಆಗ್ಬಿಟ್ರೆ ಇವನಿಗೆ ಧೂಳಿಪಟ ಮಾಡಕ್ಕೆ ಬಿಡ್ತಾರೆ. ಆ ವಿಷಯ ಅರ್ಜುನ್ಗೂ ಕೂಡ ಗೊತ್ತಿರುತ್ತೆ. ಸ್ನೇಹಿತರೆ, ನೀವು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಅರ್ಜುನ್ ತನ್ನ ಅಕ್ಕನ ಜುಟ್ಟು ಹಿಡ್ಕೊಂಡು ಕತ್ತು ಕುಯ್ತಾನೆ, ಆದರೆ ಇಲ್ಲಿ ಅರ್ಜುನ್ಗೆ ರಾಜೇಶ್ ಅವರ ತಲೆ ಹಿಡ್ಕೊಂಡು ಕತ್ತು ಕುಯ್ಯೋದಕ್ಕೆ ಧೈರ್ಯ ಸಾಕಾಗ್ತಾ ಇರಲ್ಲ. ಈಗ ಅದಕ್ಕಾಗಿ ಅರ್ಜುನ್ ನೋಡ್ತಾನೆ ರಾಜೇಶ್ ಅವರು ಅಂಗಾತವಾಗಿ ಮಲಗಿರ್ತಾರೆ. ಇವನು ತನ್ನ ಚಾಕು ತೆಗಿತಾನೆ, ಗಂಟ್ಲನ್ನು ಒಂದ್ಸಲ ಕುಯ್ತಾನೆ, ರಕ್ತ ಧಾರಾಕಾರವಾಗಿ ಹರಿಯೋದಕ್ಕೆ ಶುರು ಆಗುತ್ತೆ. ಅರ್ಜುನ್ಗೆ ಈಗಲೂ ಭಯ ಆಗ್ತಾ ಇರುತ್ತೆ, ಈಗಲೂ ಸಾಯೋದಿಲ್ವೇನೋ ಅಂತ. ಅದಕ್ಕಾಗಿ ಇವನು ಮತ್ತೆ ಮತ್ತೆ ಕತ್ತನ್ನು ಕುಯ್ತಾನೆ. ಇವನು ಎಷ್ಟು ಸಲ ಕತ್ತು ಕುಯ್ತಾನೆ ಅಂದರೆ ಕೊನೆಗೆ ಕತ್ತಿನ ಮೂಳೆ ಆ ಚಾಕುಗೆ ಟಚ್ ಆಗಬೇಕು, ಅಷ್ಟು ಸಲ ಕುಯ್ತಾನೆ. ಈಗ ತನ್ನ ತಾಯಿಗಾಗಿ ಹುಡುಕ್ತಾ ಇರ್ತಾನೆ. ತಾಯಿ ಆ ಬಾತ್ರೂಮಲ್ಲಿ ಇರ್ತಾರೆ. ಇವನು ಆ ಬಾತ್ರೂಮ್ನ ಬಾಗಿಲ ಹತ್ರ ಹೋಗಿ ನಿಂತ್ಕೋತಾನೆ. ಇದಾಗಿ ಸುಮಾರು 1-2 ನಿಮಿಷದ ನಂತರ ಅವರ ತಾಯಿ ಬಾತ್ರೂಮಿಂದ ಆಚೆ ಬರ್ತಾರೆ. ಅವ್ರಿಗೆ ಇಲ್ಲಿ ಏನು ನಡೆದಿದೆ ಅಂತ ಅಂದಾಜು ಕೂಡ ಇರಲ್ಲ. ಇಲ್ಲಿ ಇವನು ಬಾಗಿಲಿಂದ ಕದ್ದು ನಿಂತಿರ್ತಾನೆ. ಹೀಗೆ ಬಂದಂಥವ್ರಿಗೆ ಇವನು ಹೋಗಿ ಜುಟ್ಟು ಹಿಡ್ಕೋತಾನೆ. ಅವ್ರಿಗೆ ಇವನ ಕೈಯಿಂದ ಬುಡ್ಸ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಸ್ನೇಹಿತರೆ, ಚಿಕ್ಕದ್ರಿಂದ ಒಬ್ಬನೇ ಮಗ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಅಂತ ಚೆನ್ನಾಗಿ ಹಾಕಿ ತಿನ್ನಿಸಿದ್ರು. ಅವನಲ್ಲಿ ತುಂಬ ಶಕ್ತಿ ಇತ್ತು ನೋಡಿ. ಆ ಶಕ್ತಿ ಇವತ್ತು ಎಲ್ಲಿ ಯೂಸ್ ಆಗ್ತಾ ಇದೆ ಅಂತ.
ತಾಯಿಯ ಜುಟ್ಟು ಹಿಡ್ಕೊತಾನೆ ಅವರ ಕತ್ತು ಕೂಡ ಕೊಯ್ದುಬಿಡ್ತಾನೆ. ಈಗ ಅವರು ಅಲ್ಲೇ ಗಾರೆ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅವರನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಹಾಕ್ತಾನೆ. ಅವನಿಗೆ ಅಕ್ಕ ಸತ್ತಿದ್ದಾಳ ಇಲ್ವೋ ಅಂತ ಒಂದು ಅನುಮಾನ ಬರುತ್ತೆ. ಅದಕ್ಕಾಗಿ ಮತ್ತೆ ಗ್ರೌಂಡ್ ಫ್ಲೋರ್ ಬರ್ತಾನೆ. ಅಕ್ಕನನ್ನು ಚೆಕ್ ಮಾಡಿ ನೋಡ್ತಾನೆ. ಇನ್ನೂ ಅವಳ ಮೈ ಬಿಸಿ ಬಿಸಿ ಇರುತ್ತೆ. ಯಾಕೆಂದರೆ ಅವನು ಕತ್ಕೊಯ್ದು ಸರಿಯಾಗಿ 20 ನಿಮಿಷ ಕೂಡ ಆಗಿರಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಗಮನಿಸ್ತಾನೆ ಇರ್ತಾನೆ. ಈಗ ಅವನಿಗೆ ತಂದೆ ತಾಯಿ ಸರಿಯಾಗಿ ಸತ್ತಿದ್ದಾರಾ ಇಲ್ವಾ ಅಂತ ಅನುಮಾನ ಬರುತ್ತೆ. ಅದಕ್ಕಾಗಿ ಮತ್ತೆ ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ. ಅಲ್ಲಿ ಚೆಕ್ ಮಾಡ್ತಾನೆ. ಆ ಬಾಡಿಗಳು ಕೂಡ ಇನ್ನೂ ಬಿಸಿ ಇರುತ್ತೆ. ಇದೇ ಥರ ಸುಮಾರು ರಾತ್ರಿಯಲ್ಲಿ 3-4 ಸಲ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಓಡಾಡ್ತಾನೆ ಇರ್ತಾನೆ. ಹೀಗೆ ಸುಮಾರು ಈ ಕೊಲೆಗಳಾದ 1 ಗಂಟೆಗಳ ನಂತರ ಈ 3 ಬಾಡಿಗಳು ಕೋಲ್ಡ್ ಆಗಿಬಿಡುತ್ತೆ. ಆಗ ಈ ಅರ್ಜುನ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. 3 ಜನ ಸತ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೋತಾನೆ. ಇದಾದ ನಂತರ ಈ 3 ಬಾಡಿಗಳನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಈ 3 ಬಾಡಿಗಳನ್ನ ಇವನು ಹೊರಗಡೆ ಸಾಗಿಸಿ ಸೆಟ್ಲ್ ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಇವನು ಯಾವ ಥರ ನಾಟಕ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೋತಾನೆ. ಈಗ ಬೆಳಗಾಗೋದಕ್ಕೆ ಕಾಯ್ತಾ ಇರ್ತಾನೆ. ಹೀಗೆ ಸುಮಾರು 4:15 ಗಂಟೆ ಆಗ್ತಾ ಬರುತ್ತೆ. ಇಷ್ಟೊತ್ತಿಗೆ ಇವನ ಬಟ್ಟೆಗಳೆಲ್ಲ ರಕ್ತ ಸಿಕ್ತವಾಗಿರುತ್ತೆ. ಮೊದಲು ಬಟ್ಟೆಗಳನ್ನ ಚೇಂಜ್ ಮಾಡ್ತಾನೆ. ಇವನ ಒಂದು ಜಿಮ್ ಬ್ಯಾಗ್ ಇರುತ್ತೆ. ಆ ಬ್ಯಾಗ್ನಲ್ಲಿ ಇವನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋತಾನೆ. ಬೇರೆ ಬಟ್ಟೆಗಳನ್ನ ಹಾಕೋತಾನೆ. ಹೊರಗಡೆಯಿಂದ ಬಾಗಿಲು ಲಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾನೆ. ಸ್ನೇಹಿತರೆ, ಇವನು ಇವತ್ತೆಲ್ಲ ಇವನು ಮಾಮೂಲಿನಂತೆ 4:15, 5:30 ಹೊತ್ತಿಗೆ ವಾಕ್ಗೆ ಜಿಮ್ಗೆ ಅಂತ ಹೋಗ್ತಾ ಇದ್ದ. ಈ ಥರ ಮಾಮೂಲಿನಂತೆ ಮನೆಯಿಂದ ಹೊರಟೋಗ್ತಾನೆ. ಹೀಗೆ ಜಿಮ್ಗೆ ಅಂತ ಹೋದವನು ಮನೆಯಿಂದ ತುಂಬ ದೂರದವರೆಗೆ ನಡ್ಕೊಂಡು ಹೋಗ್ತಾನೆ. ಯಾರು ಇಲ್ದಿರೋಂಥ ಜಾಗದಲ್ಲಿ ತನ್ನ ಬ್ಯಾಗ್ ಓಪನ್ ಮಾಡ್ತಾನೆ. ಆ ಬಟ್ಟೆಗಳನ್ನ ತೆಗೆದು ಬಿಸಾಕ್ತಾನೆ. ಅಲ್ಲಿಂದ ಜಿಮ್ಗೆ ಹೋಗ್ತಾನೆ. ಇವನು ಜಿಮ್ಗೆ ಯಾಕೆ ಹೋಗ್ತಾನೆ ಅಂದರೆ ಇವನು ಅವತ್ತು ಜಿಮ್ಗೆ ಹೋಗಿದ್ದ ಅಂತ ತೋರಿಸ್ಕೊಳ್ಳೋದಕ್ಕೆ. ಜಿಮ್ಗೆ ಕೂಡ ಹೋಗ್ತಾನೆ. ಅಲ್ಲಿಂದ 8 ಗಂಟೆಗೆ ಮನೆಗೆ ವಾಪಸ್ ಬರ್ತಾನೆ. ಮನೆ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಅಲ್ಲಿ 3 ಡೆಡ್ ಬಾಡಿಗಳಿರುತ್ತೆ. ಇವನಿಗೇನು ಗೊತ್ತೇ ಇಲ್ಲ. ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಹೊರಗಡೆ ಬರ್ತಾನೆ. ಈ ಅಕ್ಕಪಕ್ಕದ ಜನ ಇವನ ಶಬ್ದ ಕೇಳಿ ಏನಾಯ್ತು ಅಂತ ಓಡೋಡಿ ಬರ್ತಾರೆ. ಹೀಗೆ ಬಂದಂಥವ್ರು ಮನೆ ಒಳಗಡೆ ಹೋಗಿ ನೋಡ್ತಾರೆ. ಈ 3 ಕೊಲೆಗಳನ್ನ ನೋಡಿ ಬೆಚ್ಚಿ ಬಿದ್ದೋಗ್ತಾರೆ. ಇದರಲ್ಲಿ ಯಾರೋ ಒಬ್ಬ ಬುದ್ಧಿವಂತ ಇರ್ತಾನೆ. ಅವನು ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ. ಪೊಲೀಸರು ಈಗ ಬಂದಂಥವ್ರು ಒಳಗಡೆ ಹೋಗಿ ನೋಡ್ತಾರೆ. ಈ 3 ಡೆಡ್ ಬಾಡಿಗಳನ್ನ ನೋಡಿದ್ರೆ ಅವರ ಸರ್ವಿಸಲ್ಲಿ ಇಂಥ ಕೊಲೆಗಳನ್ನ ಯಾವತ್ತೂ ನೋಡಿಲ್ಲ ಅಂತ ಅನ್ಸುತ್ತೆ. ಅವರು ಕೂಡ ತುಂಬ ಶಾಕ್ ಆಗಿಬಿಡ್ತಾರೆ. ಪೊಲೀಸರು ಈಗ ತನಿಖೆ ಶುರು ಮಾಡ್ತಾರೆ. ಪೊಲೀಸರು ಮೊದಲು ಒಂದು ಅಂದಾಜು ಮಾಡಿ ನೋಡ್ತಾರೆ. ಇಲ್ಲಿ ಲೂಟಿ ಮಾಡೋದಕ್ಕೆ, ಕಳ್ತನ ಮಾಡೋದಕ್ಕೆ ಯಾರಾದರೂ ಬಂದಿದ್ರಾ ಅಂತ. ಆದರೆ ಇಲ್ಲಿ ಮನೆಯಲ್ಲಿ ಯಾವುದೇ ಪದಾರ್ಥವನ್ನ ಯಾರೂ ಮುಟ್ಟಿಲ್ಲ. ಬರೀ ಇಲ್ಲಿ 3 ಕೊಲೆಗಳಾಗಿದೆ. ಹಾಗಾದರೆ ಇವ್ರಿಗೆ ಯಾರ ಜೊತೆನಾದರೂ ದ್ವೇಷ ಆಯ್ತಾ ಅಂತ ಹೊರಗಡೆ ಬಂದು ಅಕ್ಕಪಕ್ಕದ ಜನರಲ್ಲಿ ವಿಚಾರಿಸ್ತಾರೆ. ಈ 4 ಜನ ಅಂದರೆ ಈ ರಾಜೇಶ್ ಅವರ ಫ್ಯಾಮಿಲಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ. ಈ 4 ಜನ ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತಾಯಿದ್ರು ಅಂತ ಈ ಅಕ್ಕಪಕ್ಕದ ಜನ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸರಿಗೆ ಇಲ್ಲಿ ಈ ಕೊಲೆಗಳು ಯಾವ ಥರ ಆಗಿರ್ಬೋದು, ಯಾರು ಮಾಡಿರ್ಬೋದು ಅಂತ ಒಂದು ದೊಡ್ಡ ತಲೆನೋವಾಗುತ್ತೆ. ಈ 3 ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಈಗ ಪೊಲೀಸರು ಕೊಲೆಗಾರನ್ನ ಹುಡುಕ್ಬೇಕು. ಇಲ್ಲಿ ಅಕ್ಕಪಕ್ಕದ ಜನ ಏನು ಮಾತಾಡ್ಕೊಳ್ತಾ ಇರ್ತಾರೆ ಅಂದರೆ, ಅರ್ಜುನ್ ಅವತ್ತು ಜಿಮ್ಗೆ ಹೋಗಲಿಲ್ಲ ಅಂದಿದ್ರೆ ಹೀಗೆ ಕೊಲೆ ಮಾಡೋಕ್ಕೆ ಬಂದಂಥವ್ರು ಅರ್ಜುನ್ಗೂ ಕೂಡ ಕೊಲೆ ಮಾಡ್ತಾಯಿದ್ರು, ಸಾಯಿಸ್ಬಿಡ್ತಾಯಿದ್ರು. ಆದರೆ ಅರ್ಜುನ್ನ ಟೈಮ್ ಚೆನ್ನಾಗಿತ್ತು, ಅವನು ಜಿಮ್ಗೆ ಹೊಂಟೋದ, ಅವನ ಜೀವ ಉಳ್ಕೋತು ಅಂತ. ಆದರೆ ಇಲ್ಲಿ ನಿಜವಾಗಿ ಏನು ನಡೆದಿದೆ ಅಂತ ಅಕ್ಕಪಕ್ಕದ ಜನ ಅಂದಾಜು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇ ಇನ್ನೊಂದು ಕಡೆ ಪೊಲೀಸರು ತನಿಖೆ ಮಾಡ್ತಾ ಇರ್ತಾರೆ. ಈ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಾದರೂ CCTV ಕ್ಯಾಮ್ರಾಗಳಿದೆ ಅಂತ ಚೆಕ್ ಮಾಡ್ತಾರೆ. ಈ ಥರ ಹುಡುಕ್ತಾ ಹೋದಾಗ ಈ ಮನೆಯ 4 ಮೂಲೆಯಲ್ಲೂ ಕೂಡ ಕ್ಯಾಮ್ರಾಗಳಿರುತ್ತೆ. ಅಂದರೆ ಬೇರೆ ಬೇರೆ ಮನೆಯಲ್ಲಿ ಕ್ಯಾಮ್ರಾಗಳಿರುತ್ತೆ. ಆ ಕ್ಯಾಮ್ರಾಗಳು ಈ ಮನೆಯ ಕಡೆ ರೆಕಾರ್ಡ್ ಮಾಡ್ತಾ ಇರುತ್ತೆ. ಈಗ ಸರಿ ಅಂತ ಪೊಲೀಸರು ಡಿಸೆಂಬರ್ 2ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕುವರೆಗೆ ಈ ಮನೆಗೆ ಯಾರು ಬಂದರು ಹೋದರು ಅಂತ ಚೆಕ್ ಮಾಡ್ತಾರೆ. ಹೀಗೆ 4 ಮೂಲೆಯಿಂದ ಕೂಡ ಚೆಕ್ ಮಾಡಿ ನೋಡ್ತಾರೆ. ಈ ಮನೆಗೆ 2ನೇ ತಾರೀಕಿಂದ 4ನೇ ತಾರೀಕುವರೆಗೆ ಈ ಮನೆಯವರು ಬಿಟ್ರೆ ಬೇರೆ ಯಾರೂ ಬರಲಿಲ್ಲ, ಹೋಗಲಿಲ್ಲ. ಇದೇ ಥರ ಪೊಲೀಸರು ಗಮನಿಸ್ತಾರೆ. ಡಿಸೆಂಬರ್ 4ನೇ ತಾರೀಕು ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಈ ಅರ್ಜುನ್ ಮಾತ್ರ ಹೊರಗಡೆ ಹೋಗ್ತಾನೆ. ಆನಂತರ 8 ಗಂಟೆಗೆ ಮನೆಗೆ ವಾಪಸ್ ಬರ್ತಾನೆ. ಆನಂತರ ಇಷ್ಟೆಲ್ಲ ಘಟನೆಗಳು ನಡೆದಿರುತ್ತೆ. ಹಾಗಾದರೆ ಪೊಲೀಸರಿಗೆ ಈಗ ಅರ್ಜುನ್ ಮೇಲೆ ಅನುಮಾನ ಇರುತ್ತೆ. ಆದರೆ ಇಲ್ಲಿ 3 ಡೆಡ್ ಬಾಡಿಗಳು ಅಲ್ಲಿ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ. ಈಗ ಪೊಲೀಸರು ಇವನನ್ನು ಕೊಲೆ ಮಾಡಿದ್ದಾನೆ ಅಂತ ಒಂದೇ ಸಲ ಅರೆಸ್ಟ್ ಮಾಡೋದಕ್ಕೆ ಬರಲ್ಲ. ಯಾಕೆಂದರೆ ಅವರ ಮನೇಲಿ ಈ ಥರದ ಸಿಚುವೇಶನ್ ಇದೆ. ಪೊಲೀಸರ ಹತ್ರ ಇವನೇ ಕೊಲೆ ಮಾಡಿದ್ದಾನೆ ಅಂತ ತೋರಿಸೋದಕ್ಕೆ ಸರಿಯಾದ ಸಾಕ್ಷಿಗಳಿಲ್ಲ. ಒಂದು ಪಕ್ಷ ಇಲ್ಲಿ ಅರ್ಜುನನ್ನು ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡೋದ್ರೆ ಜನ ತಿರುಗಿ ಪೊಲೀಸರ ಮೇಲೆ ಬಿದ್ದುಬಿಡ್ತಾರೆ. ನಿಮಗೆ ಮನುಷ್ಯತ್ವ ಇಲ್ಲ ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ.
ಪೊಲೀಸರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಹೀಗೆ ಸುಮಾರು ಡಿಸೆಂಬರ್ 4ನೇ ತಾರೀಕು 6 ಗಂಟೆ ಆಗ್ತಾ ಬರುತ್ತೆ. ಈಗ ಪೊಲೀಸರಿಗೆ ಬೇರೆ ವಿಧಿ ಇಲ್ಲ. ಪೊಲೀಸರು ಅರ್ಜುನನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ. ಅರ್ಜುನ್ ಮೊದಲು ಈ ಥರದ ಯಾವುದೇ ಆದಂಥ ಒಂದು ಕ್ರೈಮ್ ಮಾಡಿರಲಿಲ್ಲ. ಈಗ ಇವನ ಕೈಯಿಂದ ಇದೊಂದು ಕ್ರೈಮ್ ಆಗಿರುತ್ತೆ. ಅರ್ಜುನ್ ತುಂಬ ಬೇಗ ಈ 3 ಕೊಲೆಗಳನ್ನ ನಾನೇ ಮಾಡಿದ್ದೀನಿ ಅಂತ ಒಪ್ಕೋತಾನೆ. ಇದಾದ ನಂತರ ಪೊಲೀಸರು ಇಷ್ಟು ಕೊಲೆಗಳನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಸ್ನೇಹಿತರೆ, ಅವತ್ತು ಅರ್ಜುನ್ ಕೊಟ್ಟಂತ ಕಾರಣಗಳನ್ನ ಕೇಳಿ ಇಡೀ ಪೊಲೀಸ್ ಸ್ಟೇಷನ್ ಅಲ್ಲ, ಅರ್ಜುನ್ ಇದ್ದಂಥ ಏರಿಯಾದ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಬೆಚ್ಚಿ ಬೆದ್ರೋಗ್ತಾರೆ. ಯಾಕೆಂದ್ರೆ ತಮ್ಮ ಮಕ್ಕಳಿಗೆ ಚೆನ್ನಾಗಿ ಓದು ಅಂತ ತಂದೆ ತಾಯಿ ಬೈದು ಬುದ್ಧಿ ಹೇಳಿ ಒಂದೆರಡು ಡೇಟ್ ಹೊಡೆಯೋದು ಸಾಮಾನ್ಯ. ಆ ಮಕ್ಕಳು ಇದನ್ನು ಸೀರಿಯಸ್ ಆಗಿ ತಗೊಂಡು ಆ ತಂದೆ ತಾಯಿಯನ್ನು ಕೊಲೆ ಮಾಡೋದಕ್ಕೆ ನಿಂತ್ಕೋತಾರೆ ಅಂದರೆ ಇಲ್ಲಿ ತಂದೆ ತಾಯಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದಾದ ನಂತರ ಅರ್ಜುನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ಇವತ್ತಿನವರೆಗೆ ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ಇವನಿಗೆ ಒಂದಿನ ಕೋರ್ಟಲ್ಲಿ ಹಾಜರುಪಡಿಸ್ತಾರೆ. ಸ್ನೇಹಿತರೆ, ಇವನ ಮೇಲೆ ಒಂದು ಕೇಸ್ ನಡೆಯುತ್ತೆ. ಅದಾದ ನಂತರ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಅರ್ಜುನ್ ಇಲ್ಲಿ ಮಾಡಿರುವಂಥ ಕ್ರೈಮ್ ತುಂಬ ಹೀನಿಯಸ್ ಆಗಿದೆ. ನನ್ನ ಒಂದು ಅಂದಾಜಿನ ಪ್ರಕಾರ ಅರ್ಜುನ್ ಲೈಫ್ ಟೈಮ್ ಜೈಲಿಂದ ಹೊರಗಡೆ ಬರಲ್ಲ ಅಂತ ಅನ್ಕೋತೀನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಕ್ಯಾರಿಯರ್ನಲ್ಲಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಆದರೆ ಇವತ್ತಿನ ಕಥೆನ ನೋಡಿದ ನಂತರ ನನ್ನ ಜೀವನದ ಒಂದು ಭಾಗವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಸ್ನೇಹಿತರೆ, ನನಗೆ ಸುಮಾರು 15ರಿಂದ 20 ವರ್ಷ ವಯಸ್ಸಿತ್ತೇನೋ. ಆಗ ನನಗೆ ಕ್ರಿಕೆಟ್ನ ತುಂಬ ಹುಚ್ಚು. ಸ್ನೇಹಿತರೆ, ನಾನು ಕ್ರಿಕೆಟ್ ಆಡೋದಕ್ಕೆ ಅಂತ ಬೆಳಿಗ್ಗೆ 10 ಗಂಟೆಗೆ ಹೊರಟೋದ್ರೆ ಸಂಜೆ 6 ಗಂಟೆವರೆಗೆ ಕ್ರಿಕೆಟ್ ಆಡ್ತಾಯಿದ್ದೆ. ನಮ್ಮ ತಾಯಿ ನನಗೆ ತುಂಬ ಬುದ್ಧಿ ಹೇಳ್ತಾಯಿದ್ರು. ಆಗ ಜೀವನದ ಗೋಲ್ಡನ್ ಟೈಮ್. ಆಗ ನಮ್ಮ ಜೀವನವನ್ನು ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗುವಂಥ ಟೈಮಲ್ಲಿ ನಾನು ಬೆಳಿಗ್ಗೆ 10 ಗಂಟೆಗೆ ಹೋದರೆ ಸಂಜೆ 6 ಗಂಟೆವರೆಗೆ ಕ್ರಿಕೆಟ್ ಆಡ್ತಾಯಿದ್ದೆ. ನಮ್ಮಮ್ಮ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ನಾನು ಕೇಳ್ತಾ ಇರಲಿಲ್ಲ. ಆ ಥರ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ನಮ್ಮಮ್ಮ ಕೂಡ ಬುದ್ಧಿ ಹೇಳಿ ಹೇಳಿ ಸಾಕಾಗ್ಬಿಟ್ರು. ಕೊನೆಗೆ ನಾನು ಎಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೆ ಆ ಫೀಲ್ಡ್ಗೆ ಹುಡುಕೊಂಡು ಬಂದು ಆ ಫೀಲ್ಡಲ್ಲಿ ಇಟ್ಟಿಗೆಗಳು ಸಿಗ್ತಾಯಿತ್ತು. ಸ್ನೇಹಿತರೆ, ಇಟ್ಟಿಗೆಗಳಂದರೆ ಮಣ್ಣಿನ ಇಟ್ಟಿಗೆಗಳಿರುತ್ತೆ, ಮನೆಗಳನ್ನ ಕಟ್ಟುವಂಥದ್ದು, ನೀವು ನೋಡಿರ್ತೀರ. ಆ ಇಟ್ಟಿಗೆಗಳನ್ನ ತಗೊಂಡು ಹೊಡಿತಾಯಿದ್ರು ನನಗೆ. ಸ್ನೇಹಿತರೆ, ಈಗಿನ ಮಕ್ಕಳಿಗೆ, ಈಗಿನ ಅಮ್ದಿರು ಒಂದು ಚಿಕ್ಕ ಕಡ್ಡಿ ತಗೊಂಡು ಒಂದು 2 ಏಟ್ ಹೊಡಿತಾರೆ, ಅದೇ ದೊಡ್ಡ ವಿಷಯ. ಆದರೆ ನನಗೆ ಇಟ್ಟಿಗೆ ತಗೊಂಡು ಹೊಡಿತಾಯಿದ್ರು, ಅಷ್ಟು ಜನರ ಮಧ್ಯದಲ್ಲಿ ಹೊಡಿತಾಯಿದ್ರು. ನನಗೆ ತುಂಬ ಕೋಪ ಬರ್ತಾಯಿತ್ತು, ತುಂಬ ಬೇಜಾರಾಗ್ತಾಯಿತ್ತು. ಸ್ನೇಹಿತರೆ, ನನಗೆ ಯಾಕೆ ಬೇಜಾರಾಗ್ತಾಯಿತ್ತು ಅಂತ ಇನ್ನೊಂದು ವಿಷಯ ಏನಂದರೆ, ನನಗೆ 2 ಜನ ಅಣ್ಣದಿರಿದ್ದಾರೆ. ಅವ್ರಿಗೆ ನಮ್ಮಮ್ಮ ಹೊಡಿತಾ ಇರಲಿಲ್ಲ, ನನಗೆ ಮಾತ್ರ ಅಷ್ಟು ಜನರ ಮಧ್ಯೆ ಬಂದು ಹೊಡಿತಾಯಿದ್ರು. ಸ್ನೇಹಿತರೆ, ಈಗ ಇಷ್ಟು ವರ್ಷ ಆಯಿತು. ಈಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಮ ಅಮ್ಮ ನಮ್ಮ ಅಣ್ಣದಿರಿಗೆ ಯಾಕೆ ಹೊಡಿತಾ ಇರಲಿಲ್ಲ, ನನಗೆ ಮಾತ್ರ ಯಾಕೆ ಹೊಡಿತಾಯಿದ್ರು ಅಂತ ಯೋಚನೆ ಮಾಡ್ತಾ ಹೋದರೆ ನಮ್ಮ ಅಣ್ಣದಿರು ಅವರ ಕೆಲಸಗಳನ್ನ ಜವಾಬ್ದಾರಿಯಿಂದ ಮಾಡ್ತಾಯಿದ್ರು. ಆದರೆ ನಾನು ಮಾತ್ರ ಬೆಳಿಗ್ಗೆ 10 ಗಂಟೆಗೆ ಕ್ರಿಕೆಟ್ ಆಡೋದಕ್ಕೆ ಹೋದರೆ 6 ಗಂಟೆವರೆಗೆ ಆಟ ಆಡ್ಕೊಂಡು ಬರ್ತಾಯಿದ್ದೆ. ಸ್ನೇಹಿತರೆ, ಯಾವ ತಂದೆ ತಾಯಿ ಕೂಡ ಇದನ್ನು ನೋಡ್ಕೊಂಡು ಸುಮ್ಮನಿರ್ತಾರೆ ಹೇಳಿ. ಸ್ನೇಹಿತರೆ, ಅಷ್ಟೇ ಬೇಡ, ಈಗ ನಮ್ಮ ಮಕ್ಕಳೇ ಆಗಲಿ 10 ಗಂಟೆಗೆ ಆಟ ಆಡೋದಕ್ಕೆ ಹೋದರೆ 6 ಗಂಟೆವರೆಗೆ ಆಟ ಆಡ್ಕೊಂಡು ಬಂದರೆ ನಾವು ಸುಮ್ಮನಿರ್ತೀವ? ಅಷ್ಟು ಬೇಡ, ಬರೀ ಒಂದೇ 1 ಗಂಟೆ ಟೈಮ್ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಕಾಣಲಿಲ್ಲ ಅಂದರೆ ಅವ್ರಿಗೆ ನಾವು ಎಷ್ಟು ಬೈತೀವಿ, ಎಷ್ಟು ಹೊಡಿತೀವಿ. ಅಂಥದ್ರಲ್ಲಿ ಅವತ್ತು ನಮ್ಮ ತಾಯಿ ನನಗೆ ಹೊಡಿತಾ ಇದ್ರು, ನನಗೆ ಕೋಪ ಬರ್ತಾಯಿತ್ತು. ಸ್ನೇಹಿತರೆ, ಇವತ್ತು ನಮ್ಮ ತಾಯಿಯವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ನನಗೆ ಹಿಡ್ಕೊಂಡು ಹೊಡೆಯೋಷ್ಟು ಶಕ್ತಿ ಇಲ್ಲ. ಆದರೆ ಮನಸ್ಸು ಏನು ಕೇಳುತ್ತೆ ಅಂದರೆ, ನಾನು ಇವತ್ತು ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡ್ತೀನೇನೋ, ಅವರು ನನಗೆ ಇವತ್ತು ಹೊಡೀಲಿ, ನನಗೆ ಬುದ್ಧಿ ಹೇಳಲಿ ಅಂತ ಮನಸ್ಸು ಕೇಳುತ್ತೆ. ಸ್ನೇಹಿತರೆ, ಇಷ್ಟು ಬೇಡ, ನೀವು ಎತ್ತಿನ ಗಾಡಿಯನ್ನು ಯಾರಾದರೂ ಹೊಡ್ಕೊಂಡು ಹೋಗೋದನ್ನು ನೋಡಿರ್ತೀರ. ಆ ವ್ಯಕ್ತಿ ಒಂದು ಎತ್ತಿಗೆ ಮಾತ್ರ ಹೊಡಿತಾ ಇರ್ತಾನೆ. ಯಾಕೆ ಅಂದರೆ ಆ ಒಂದು ಎತ್ತು ಕಳ್ಳ ಎತ್ತಾಗಿರುತ್ತೆ, ಅದು ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇರಲ್ಲ, ಅದು ದಾರಿ ತಪ್ಪಿ ಬೇರೆ ಕಡೆ ಹೋಗ್ತಾ ಇರುತ್ತೆ. ಸ್ನೇಹಿತರೆ, ಆ ಗಾಡಿ ಓಡಿಸೋನು ಆ ಒಂದು ಎತ್ತಿಗೆ ಹೊಡೆದು ಬುದ್ಧಿ ಹೇಳಲಿಲ್ಲ ಅಂದರೆ ಆ ಗಾಡಿ ಯಾವುದಾದ್ರು ಹಳ್ಳ ಹಿಡಿಯುತ್ತೆ, ದಬಾಕೊಂಡು ಬೀಳುತ್ತೆ. ಸ್ನೇಹಿತರೆ, ಅದೇ ಥರ ನಮ್ಮ ಜೀವನ ಕೂಡ. ನಮ್ಮ ಗಾಡಿಯನ್ನು ಓಡಿಸೋಂಥ ನಮ್ಮ ತಂದೆ ತಾಯಿ ನಮಗೆ ಹೊಡಿಲಿಲ್ಲ, ಬಡಿಲಿಲ್ಲ, ಬುದ್ಧಿ ಹೇಳಲಿಲ್ಲ ಅಂದರೆ ನಮ್ಮ ಜೀವನ ಕೂಡ ಯಾವುದಾದ್ರೂ ಒಂದು ಹಳ್ಳ ಹಿಡಿಯುತ್ತೆ, ನಾವು ಕೂಡ ಹಾಳಾಗಿ ಹೋಗ್ತೀವಿ. ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋದಕ್ಕೆ ಮೊದಲು ನಾನು ಮೊದಲೇ ಹೇಳಿದೆ, ದಯವಿಟ್ಟು ಮಕ್ಕಳು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಆ ವಿಡಿಯೋನ ನೋಡಬೇಡಿ ಅಂತ. ಹಾಗಾದರೂ ಕೂಡ ಯಾವುದಾದ್ರು ಮಕ್ಕಳು ಈ ವಿಡಿಯೋನ ನೋಡ್ಬಿಟ್ಟಿದ್ರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ತಂದೆ ತಾಯಿ ನಿಮಗೆ ಬುದ್ಧಿ ಹೇಳೋದು ನಿಮ್ಮ ಜೀವನವನ್ನು ಸುಧಾರಿಸೋದಕ್ಕೆ. ಅವರ ಮೇಲೆ ದ್ವೇಷವನ್ನು ಸಾಧಿಸೋದು, ಈ ಥರದ ಕೆಲಸವನ್ನು ಮಾಡಿದ್ರೆ ಭಗವಂತ ನಿಜವಾಗ್ಲೂ ನಿಮಗೆ ಜೀವನದಲ್ಲಿ ಒಳ್ಳೇದು ಮಾಡಲ್ಲ. ಇದೇ ಒಂದು ಉದಾಹರಣೆ ನೋಡಿ. ಅರ್ಜುನ್ ಈಗ ತನ್ನ ತಂದೆ ತಾಯಿಯ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾನೆ. ಅವನು ಸಾಯೋವರೆಗೂ ಕೂಡ ಜೈಲಿಂದ ಹೊರಗಡೆ ಬರಲ್ಲ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ಇವತ್ತಿನ ಕಥೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.